ಅಥವಾ ಅಲ್ಲಿ ಸೆಕ್ರೆಟರಿ ಅವರ ಸ್ವತಃ ಬಲದಲ್ಲಿ ಕೊಟ್ಟರೆ ಏನಿದು? ಯಾರು ಮಾಡಿದಷ್ಟು? 8-9 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಾಲ ತೊಗೊಂಡು ಹೋದವರು ಆ ಸಾಲ ಮುಟ್ಟಿಸ್ತಾ ಇಲ್ಲ, ಮರಳಿಸ್ತಾ ಇಲ್ಲ, ಗಾಯಬಾಗ್ತಾ ಇದ್ದಾರೆ. ಅವ್ರು ಹಿಡಿಬೇಕಂತಂದ್ರೆ ರೂಲ್ಸ್ ಮೀರಿ ಕೊಟ್ಟಂಥದ್ದು ಅಂದ್ರೆ ನಿಯಮಗಳಿದ್ದಾವೆ. ಒಂದು ಸಹಕಾರಿ ಸಂಘಕ್ಕೆ ಅಂದ್ರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಸ್ವಸಹಾಯ ಸಂಘಕ್ಕೆ 1 ಲಕ್ಷವರೆಗೆ ಕೊಡೋದಪ್ಪ. ಅದರಲ್ಲಿ 18, 15, 20 ಲಕ್ಷ ಕೊಟ್ಟಿದ್ದು ಯಾರಿಗೆ ಅನ್ನುವಂಥದ್ದು. ಇದು ಈಗ ನೇರಾನೇರವಾಗಿ ನಮ್ಮ ಈರಣ್ಣ ಖರಾಡಿಯವ್ರ ಮೇಲೆ ಬಂದಿರ್ಲಿಕ್ಕತ್ತದೆ. ಯಾಕೆ ಅಧ್ಯಕ್ಷರು ಅವರ ನೋಡ್ಬೇಕಾಯ್ತಲ್ಲ, ಇಲ್ಲಿವರೆಗೆ ಯಾಕೆ ನೋಡಲಿಲ್ಲ ಅಂತೇಳಿ. ಈ ಹಿಂದೊಮ್ಮೆ ಅವರು ಒಂದಿಷ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದು 1-2-3 ವರ್ಷದಿಂದ. ಅಂದ್ರೆ ಆ ಮೂಲಕ ಅವರು ಪ್ರತಿಯೊಂದು ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಲ್ಲಿ ಅಧಿಕಾರಿಗಳು ಸಂಬಂಧಿಸಿದಂಥ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಅವ್ರ ಜವಾಬ್ದಾರಿ ಎಲ್ಲ ಅದು ಅನ್ನುವಂಥ ಮಾತುಗಳನ್ನ. ಅದೇ ಕಾಲಕ್ಕೆ ನಾವು ಸ್ವಲ್ಪ ಅಲ್ಲಿ ವಿರೋಧಿಗಳನ್ನು ಹೊರತು ಈ ವಿರೋಧಿಗಳ ಮಾತು ಹೇಳಿದ್ದೆ ನಿಮಗೆ. ಒಂದದ್ದು ನಮ್ಮ ಸುಭಾಷ್ ಕೊರ್ಪೇಟನವರು, ಎರಡನೇದು ಮಲ್ಲಪ್ಪ ಕಡಾಡಿ ಅನ್ನುವಂಥವ್ರು ಆರೋಪ ಮಾಡಿದ್ದಾರೆ ಇದನ್ನು. ಇನ್ನು ಇವರ ಸಹಜವಾಗಿ ಇರಾನ್ ಅವ್ರ ಪರ ಇದ್ದ ಜನರು ಇರ್ತಾರೆ, ಅದು ಸಾಮಾನ್ಯರು ಇರ್ತಾರೆ, ಅವರು ಸ್ವಲ್ಪ ಮಾತಾಡಿ ನೋಡಿದಾಗ ಇದು ನೋಡ್ರಿ ಮೇಲ್ನೋಟಕ್ಕೆ ಹೌದು ಅನಿಸ್ತದೆ, ಸರಿ ಅದ, ಇಲ್ಲಂತಲ್ಲ, ಮತ್ತು ಮೇನ್ ಅಧ್ಯಕ್ಷರಿಗೆ ಜವಾಬ್ದಾರಿ ಆಗ್ತಾರೆ ಅನ್ನೋಂಥ ಮಾತು ಜೊತೆಗೆ ಇಲ್ಲೇ ವಿಶೇಷವಾಗಿ ಅವ್ರ ಹಿಂದಿನ ಕರಿಯರ್ ನೋಡಿದ್ರೆ, ರಾಜಕೀಯ ಕರಿಯರ್ ನೋಡಿದ್ರೆ ಅಂಥವು ಯಾವ ಆರೋಪಗಳು ಬಂದಿಲ್ಲ ಇಲ್ಲಿವರೆಗೆ. ಈಗ ಬಂದದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲೇ ಉದ್ಭವ ಆಗ್ಯದ. ಸಹಜ ಅವ್ರನ್ನ ಕೇಳಿದಾಗ ಇಲ್ಲರಿ ಅವ್ರ ಸಂಬಂಧಿಕರ ಅವ್ರ ಒಳಗಿನ ವಿರೋಧಿಗಳು ಮಾಡ್ತಾ ಇದ್ದಾರೆ, ಅವ್ರ ಬೆಳವಣಿಗೆ ಸಹಿಸಲಾರ್ದಿದೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಅವರೇನಲ್ಲಿ ಇಲ್ಲ, ತನಿಖೆ ಆಗಲಿ ಅನ್ನುವಂಥ ಮಾತನ್ನು ಈರಣ್ಣ ಕಡಾಡಿ ಅವರಿಗೆ ಆತ್ಮೀಯರಿದ್ದಂಥವ್ರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಜನಸಾಮಾನ್ಯರು ಸಹಿತ ಆಶ್ಚರ್ಯ ವ್ಯಕ್ತಪಡಿಸಿದ್ರೆ, ಇಲ್ಲರಿ ನಾವು ನೋಡಿದ್ವಿ ಇಲ್ಲಿವರೆಗೆ ಈರಣ್ಣವ್ರು ಹಂಗಿರಲಿಲ್ಲ ಅಂತ, ಈಗ ಯಾಕೆ ಬಂತು? ಇದು ಸಹಿತ ಇವತ್ತು ಪ್ರಶ್ನೆ ಮಾಡುವಂಥ ವಿಷಯ ಆಗ್ಯದ.